ಈಗ ಸದ್ಯಕ್ಕೆ ನಿಲ್ಲದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಬೇಕು. ಈಗಂತೂ ಇಲ್ಲ. ಅಲ್ಲ, ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳಿದ್ದಾರೆ ಸರ್ ಕ್ಯಾಂಪಸ್ ವಿಚಾರದಲ್ಲಿ. ಈಗ ಕುಂಭಮೇಳದಲ್ಲಿ ಇದು ಕೊಟ್ಟರು, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ. ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಹಣಗಳು ತೆಲುವಾಗ ಈಗಲ್ಲ, ಕೋವಿಡ್ನಾಗೂ ಹಂಗೆ ಈಗೂ ಈಗ ಅವ್ರು ಕೊಟ್ರ ರಾಜೀನಾಮೆ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನ್ನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನು ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂಗೆ ನಾವು ನೋಡ್ಬೋದು. ಈಗ ಸದ್ಯಕ್ಕೆ ನಿಲ್ಲದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡಬೇಕು. ಈಗಂತೂ ಇಲ್ಲ. ಅಲ್ಲ, ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳಿದ್ದಾರೆ ಸರ್ ಕ್ಯಾಂಪಸ್ ವಿಚಾರದಲ್ಲಿ. ಈಗ ಕುಂಭಮೇಳದಲ್ಲಿ ಇದು ಕೊಟ್ಟರು, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ. ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಹಣಗಳು ತೆಲುವಾಗ ಈಗಲ್ಲ, ಕೋವಿಡ್ನಾಗೂ ಹಂಗೆ ಈಗೂ ಈಗ ಅವ್ರು ಕೊಟ್ರ ರಾಜೀನಾಮೆ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನ್ನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನು ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂಗೆ ನಾವು ನೋಡ್ಬೋದು.